ಈ ನಾಡಿಗೆ ಮಡಿವಾಳಪ್ಪ ಬಹುಶಃ ನಾವೆಲ್ಲ ವಿಚಾರ ಮಾಡಬೇಕು. ಒಬ್ಬ ಮಡಿವಾಳಪ್ಪ ಇಲ್ಲ ಅಂದಿದ್ರೆ ಇವತ್ತು ಎಷ್ಟೋ ನಾಡಿನೊಳಗ ನಾವೆಲ್ಲ ಇನ್ನೂ ಅನಕ್ಷರಾಸ್ಥರಾಗೇ ಇರ್ತಿದೀವಿ ಅಂತ ಅನಿಸ್ತದ. ಯಾಕಂದ್ರೆ ಒಂದು ಬರೇ ಮಾತುಗಳಿಂದೆಲ್ಲ, ಬರೇ ಒಂದು ತತ್ವ ಪದಗಳಿಂದಲ್ಲ, ಸ್ವತಃ ಮಡಿವಾಳಪ್ಪ ಏನು ನುಡ್ದಾನ ಅದರಂಗ ನಡೆದಾನ, ಏನು ನಡೆದಾನ ಅದರಂಗೆ ನುಡಿದಿರ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಕಡಕೋಳದ ಮಡಿವಾಳೇಶ್ವರ ಅಂತಕ್ಕಂಥ ನಾವೆಲ್ಲ ನೆನಪಿಟ್ಕೋಬೇಕಾಗ್ತದೆ. ಸುಮ್ಮನೆ ಪದಗಳು ಹೇಳೋದಷ್ಟೇ ಮಾಡಲಿಲ್ಲ, ಸ್ವತಃ ಹೊಲದೊಳಗ ಎಲ್ಲರ ಹಾಗೆ ಕಾಯಕವನ್ನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹೊಲದೊಳಗ ದುಡಿದು ಒಕ್ಕಲ್ತನ ಮಾಡ್ತಕ್ಕಂಥವ. ಹ್ಯಾಂಗ ಬಸವಣ್ಣನವ್ರು ಹೇಳ್ತಿದ್ರಲ್ಲ, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು ಅಂತಂತಿರಲ್ಲ, ಹಂಗ ಅವೆಲ್ಲವನ್ನ ಮೈಗೂಡಿಸಿಕೊಂಡು ಮಡಿವಾಳಪ್ಪ ಬದುಕನ್ನು ಕಟ್ಟಿಕೊಂಡವ. ಮಡಿವಾಳಪ್ಪನ ಜೀವನ ನಮಗೆಲ್ಲ ಆದರ್ಶ, ಮಡಿವಾಳಪ್ಪನ ಬದುಕು ನಮಗೆಲ್ಲ ಪಾವನ. ನೀವೆಲ್ಲ ಪ್ರತಿ ವರ್ಷ ಪುರಾಣ ಪ್ರವಚನ ಇವೆಲ್ಲವನ್ನ ಕೇಳ್ಕೊಂತ ಬರ್ತಿದ್ರಿ. ಎಷ್ಟು ವರ್ಷ ಕೇಳಿಲ್ಲ? ಸುಮ್ಮನೆ ನಿಮಗೊಂದು ಮಾತು ನೆನಪು ಮಾಡ್ತೀನಿ. ಒಂದೊಂದು ಮಾತುಗಳು ನಮ್ಮ ಬದುಕಿನಾಗ ಒಂದೇ ನುಡಿರಿ, ಭಾಳ ದೊಡ್ಡವಲ್ಲ, ಸಣ್ಣ ಸಣ್ಣ ಮಾತುಗಳು ನಾವು ಕೇಳಿದ್ರೆ ನಮ್ಮ ಬದುಕು ಬದಲಾಗಬೇಕು. ಎಷ್ಟು ವರ್ಷ ನಾವೆಲ್ಲ ಮಡಿವಾಳಪ್ಪನ ಹಾಡ ಕೇಳಾಗತ್ತಿಲ್ಲ, ಎಷ್ಟು ವರ್ಷ ಮಡಿವಾಳಪ್ಪನ ಜೀವನ ಚರಿತ್ರೆ ಕೇಳಾಗತ್ತಿಲ್ಲ. ನಾನು ಅನೇಕ ಕಡೆ ಸುಮಾರು 4-5 ಕಡೆ ಮಡಿವಾಳಪ್ಪನ ಪುರಾಣವನ್ನು ಹೇಳಿದ್ದೀನಿ. ಎಲ್ಲರೂ ನಾವೆಲ್ಲ ಕೇಳಾಗತ್ತೀವಿ, ಆದ್ರೆ ರೂಢಿ ಒಳಗೆ ಆಚರಣೆ ಒಳಗೆ ನಾವು ಯಾಕೆ ತರಾಗತ್ತಿಲ್ಲ? ಸುಮ್ಮನೆ ನಿಮಗೆ ನೆನಪು ಮಾಡ್ತೀನಿ, ನೀವೆಲ್ಲ ಕೇಳಿರ್ತೀರಿ, ನನಗಿಂತ ಹೆಚ್ಚಿಗೆ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇರ್ತದ. ಸಣ್ಣ ಹುಡುಗ ಬಾಲಕ ಮಡಿವಾಳಪ್ಪ 8 ವರ್ಷದ ಹುಡುಗ ಬಿದನೂರೊಳಗ ಆಡಾಡ್ಕೊಂತ ಇರುವಾಗ ಮಕ್ಕಳೊಂದಿಗೆ ಗೆಳೆಯರೊಂದಿಗೆ ಓಣಿ ಒಳಗ ಚಿಣಿ ದಾಂಡ ಆಡಬೇಕಾದ್ರ ಒಂದು ಚಿಣಿ ಹೋಗಿ ಒಬ್ಬ ತಾಯಿಯ ಮಣ್ಣಿನ ಗಡಿಗೆಗೆ ಬಡಿತದಲ್ಲ, ಆ ಬಡದ ಮೇಲೆ ಆ ತಾಯಿ ಒಂದು ಶಬ್ದವನ್ನ ಕೇಳದ ಅಂದಮೇಲೆ ಆ ಪದವನ್ನ ಎಂದೂ ಕೇಳಲಾರ್ದ ಪದವನ್ನ ಮಡಿವಾಳಪ್ಪನ ಕಿವಿಗೆ ಬೀಳ್ತದ. ನೋಡ್ರಿ, ಸುಮ್ಮನೆ ನಮಗೆ ಯಾಕೆ ಹೇಳ್ತೀನಿ ಅಂದ್ರೆ, ಎಂದೂ ಕೇಳಲಾರ್ದ ಮಾತುಗಳು ಇವತ್ತು ಮಡಿವಾಳಪ್ಪ ಸಣ್ಣ ಹುಡುಗ ಆ ಹುಡುಗನ ಕಿವಿ ಒಳಗೆ ಬಿದ್ದಾಗ ಮಡಿವಾಳಪ್ಪ ತನ್ನ ತಾಯಿಗೆ ಹೇಳ್ತಾನೆ, ಯವ್ವ ಸಾಕಿನು ಈ ಊರ ಬಿದನೂರ ಸಾಕು, ಇನ್ನು ಮುಂದೆ ನಾ ಈ ಊರಾಗಿರಲ್ಲ, ನಾ ಹೋಗ್ತೀನಿ ಅಂತ. ಅಲ್ಲಪ್ಪ ಎಲ್ಲಿಗೆ ಹೋಗ್ತಿ? ಇಲ್ಲ, ನಾ ಗುಡ್ಡದ ಮಾಂತನ ಮಠಕ್ಕೆ ಹೋಗ್ತೀನಿ ಅಂತಂದಾಗ ಮಡಿವಾಳಪ್ಪನ ತಾಯಿ ಗಂಗಮ್ಮ ಒಂದು ಮಾತು ಹೇಳ್ತಾಳೆ. ನೋಡ್ರಿ ಎಂತ ಮಾತು. ಮಡಿವಾಳಪ್ಪ, ನೀನು ಇವತ್ತ ಈ ಎಲ್ಲರ ಮಾತುಗಳನ್ನ, ಟೀಕೆಯನ್ನ, ನಿಂದನೆಗಳನ್ನ, ಎಲ್ಲರ ಅವಾಚ್ಯ ಶಬ್ದಗಳನ್ನ ಕೇಳಿ ಇವತ್ತ ಬಿದನೂರು ಬಿಟ್ಟು ಊರಿಗೆ ಹೋಗ್ತೀನಿ ಅಂತಿದ್ದಿ. ಆದ್ರೆ ಒಂದು ಮಾತು ನೆನಪಿಟ್ಟುಕೋ, ಇವತ್ತು ಬಿದನೂರು ಬಿಟ್ಟು ಹೋಗಬೇಕಾದ್ರೆ ನೀ ಮಡಿವಾಳಪ್ಪ ಇದ್ದಿ. ಎಲ್ಲರೂ ಮಡ್ಯಪ್ಪ ಅಂತಾರ, ಮಡಿವಾಳಗೆ ಅಂತಾರ, ಏನೇನು ಅವ್ರ ಬಾಯಿ ಬಂದಾಗಂತಾರ. ನೀನು ಮಡಿವಾಳಪ್ಪ ಆಗಿ ಇವತ್ತು ಬಿದನೂರು ಬಿಟ್ಟು ಹೊಂಟಿದೆಲ್ಲ, ಮುಂದೆ ವಾಪಸ್ ಬಿದನೂರಿಗೆ ಬರಬೇಕಾಗಿತ್ತಂದ್ರ ಸುಮ್ಮನೆ ಮಡಿವಾಳಪ್ಪ ಆಗಿ ಬರಬೇಡ. ನೀ ಎಂಥ ಜ್ಞಾನವನ್ನು ಪಡ್ಕೊಂಡ ಬಾ ಅಂತಂದ್ರ ವಾಪಸ್ ಬಿದನೂರಿಗೆ ಬರಬೇಕಾದ್ರ ಮಡಿವಾಳಪ್ಪ ಹೋಗಿ ಗುರು ಮಡಿವಾಳ ಶಿವಯ್ಯ ಆಗಿ ಬಾ ಅಂತೇಳಿ ತಾಯಿ ಗಂಗಮ್ಮ ಅವನಿಗೆ ಆಜ್ಞೆ ಮಾಡ್ತಾಳೆ. ನೋಡ್ರಿ, ಆ ತಾಯಿ ಕೊಟ್ಟಿರ್ತಕ್ಕಂಥ ಒಂದು ಮಾತು ಎಷ್ಟು ಪರಿವರ್ತನೆ ಆಗ್ತದೆ. ಅಲ್ಲಿಂದ ಬಂದ ಮೇಲೆ ಕೂಡ ಹಂತ ಹಂತವಾಗಿ ಆ ಮಡಿವಾಳಪ್ಪನನ್ನ ಎಷ್ಟೆಲ್ಲ ಪರೀಕ್ಷೆಯನ್ನ ಮಾಡ್ತಾರೆ, ಎಷ್ಟೆಲ್ಲ ಅವನಿಗೆ ಮಾತುಗಳು ಕೇಳ್ತಾವೆ. ಎಲ್ಲವನ್ನ ನೋವನ್ನ ಮಡಿವಾಳಪ್ಪ ಅರಗಿಸ್ಕೊಂಡ, ಎಲ್ಲವನ್ನ ತಾಳದ. ಇಂಥ ಅನೇಕ ಆ ಮಡಿವಾಳಪ್ಪನ ತಾಯಿ ಹೇಳ್ತಕ್ಕಂಥ ಒಂದು ಮಾತು ನಾವು ಎಷ್ಟು ವರ್ಷ ಪುರಾಣ ಕೇಳಿವಿ. ಬದಲಾವಣೆ ಆಗಬೇಕಾದ್ರೆ ಒಂದೊಂದೇ ಮಾತುಗಳು, ಒಂದೊಂದೇ ಶಬ್ದಗಳು, ಒಂದೊಂದೇ ಮಾತುಗಳು. ಇವತ್ತು ಸುಮ್ಮನೆ ನಿಮಗೆ ನೆನಪು ಮಾಡ್ತೀನಿ, ಸಮಯ ಬಂದ ಹೇಳಕತ್ತೀನಿ. ಒಬ್ಬ ಲಂಡನ್ ಒಳಗ ಓದಿ ಬರ್ತಾನ, ಲಂಡನ್ ಒಳಗ ಬ್ಯಾರಿಸ್ಟರ್ ಓದಿ ಬರ್ತಾನ. 1891 ಬಹಳ ದೊಡ್ಡ ಪದವಿ. ಆ ಬ್ಯಾರಿಸ್ಟರ್ ಅಂತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿದ್ರು.
ಅಂತ ಒಂದು ಪದವಿ ನಮ್ಮ ಭಾರತಕ್ಕೆ ಬರ್ತಾನ. ಭಾರತದೊಳಗ ಅನೇಕರು ಬಡವರದಾರ, ದೀನರದಾರ, ದಲಿತರದಾರೆ. ಅವರಿಗೆ ಒಂದಿಷ್ಟು ಕಷ್ಟ ಅದಾವ, ನೋವು ಅದಾವ, ಅವ್ರಿಗೆ ತೊಂದರೆ ಅದಾವ, ಅವರಿಗೆ ಅನ್ಯಾಯ ಆಗತ್ತದ. ನಾನು ಒಂದಿಷ್ಟು ಅವರಿಗೆ ಸೇವೆ ಮಾಡಬೇಕು, ಒಂದಿಷ್ಟು ನ್ಯಾಯ ಒದಗಿಸಬೇಕು, ಅವ್ರ ಪರವಾಗಿ ನಾ ಧ್ವನಿ ಎತ್ತಬೇಕಂತೇಳಿ ಲಂಡನ್ ಒಳಗೆ ಬ್ಯಾರಿಸ್ಟರ್ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಭಾರತಕ್ಕೆ ಬರ್ತಾನ. ಬಂದು ಒಂದು ಮನೆಯಿಂದ ಕಚೇರಿಗೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಕೋರ್ಟ್ಗೆ ಹೋಗಬೇಕು. ಕೋರ್ಟ್ಗೆ ಹೋಗಬೇಕಾದ್ರೆ ಸೂಟು ಬೂಟು ಹ್ಯಾಟು ಕೋಟ್ ಹಾಕೋತಾನ. ನೋಡ್ರಿ ಎಷ್ಟು ಚಂದದ ಸೂಟ ಬೂಟ ಕೋಟ್, ಮತ್ತೆ ತಲೆ ಮೇಲೆ ಒಂದು ಹ್ಯಾಟ್ ಹಾಕೋತಾನ, ಕೈಯಾಗ ಒಂದು ಸುಟ್ಟಿಗೆ ಸಿಡ್ಕೊಂಡು. ಬ್ಯಾರಿಸ್ಟರ್ ಓದಿ ಬಂದಿರತಕ್ಕಂಥ ವ್ಯಕ್ತಿ ಕೋರ್ಟ್ಗೆ ಹೋಗಬೇಕಾದ್ರೆ, ಕಚೇರಿಗೆ ಹೋಗಬೇಕಾದ್ರೆ ದಾರಿ ಮಧ್ಯೆ ಹೆಂಗ ನಮ್ಮ ಕಡ್ಕೋಳ ಸಮೀಪ ಬ್ರಿಡ್ಜ್ ಅದಲ್ಲ, ಹಂಗ ದಾರಿ ಮಧ್ಯದೊಳಗ ಒಂದು ದೊಡ್ಡದಾಗಿರ್ತಕ್ಕಂಥ ಸೇತುವೆ ಬ್ರಿಡ್ಜ್ ಅದ. ಆ ಬ್ರಿಡ್ಜ್ ಕೆಳಗ ಒಬ್ಬ ಹೆಣ್ಣು ಮಗಳು ಒಂದು ಬಟ್ಟಿ ಒಗಿತಕ್ಕಂಥ ದೃಶ್ಯವನ್ನು ನೋಡ್ತಾನ. ಆ ವ್ಯಕ್ತಿ ಮ್ಯಾಲ ನಿಂತು ನೋಡ್ತಾನ. ವಯಸ್ಸಾಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಬಟ್ಟಿ ಒಗೆಯೋದು ಹೆಂಗ್ ಒಗಿತಾ ಇದ್ದಾಳ ಅಂತಂದ್ರ, ಅರ್ಧ ಸೀರೆಯನ್ನ ಉಟ್ಕೊಂಡಾಳ, ಅರ್ಧ ಸೀರೆಯನ್ನ ನೀರೊಳಗ ಒಗೆದು ಹಿಂಡು ಬಿಸಿಲಿಗೆ ಹಾಕ್ತಾ ಇದ್ದಾಳ ತಾಯಿ. ಅರ್ಧ ಒಗೆದು ಹಿಂಡು ಬಿಸಿಲಿಗೆ ಹಾಕದ ಮೇಲೆ ಆ ಏನು ಒಣಗಿರ್ತಕ್ಕಂಥ ಅರ್ಧ ಸೀರೆಯನ್ನ ಮತ್ತೆ ವಾಪಸ್ ಉಟ್ಕೊಂಡು ಇನ್ನು ಅರ್ಧ ಉಳಿದಿರ್ತಕ್ಕಂಥ ಸೀರೆಯನ್ನ ಮತ್ತೆ ವಾಪಸ್ ಒಗೆದು ಹಿಂಡು ಹಾಕ್ತಾ ಇದ್ದಾಳೆ ಬಿಸಿಲಿಗೆ. ಈ ದೃಶ್ಯವನ್ನ ಮ್ಯಾಲ್ ನಿಂತಿರ್ತಕ್ಕಂಥ ಬ್ರಿಡ್ಜ್ ಮೇಲೆ ನಿಂತಿರ್ತಕ್ಕಂಥ ವ್ಯಕ್ತಿ ನೋಡ್ತಾನ. ಲಂಡನ್ ನಲ್ಲಿ ಓದು ಬಂದನ್ನ ಸೂಟು ಬೂಟು ಕೋಟು ಹ್ಯಾಟ್ ಹಾಕೊಂಡು ನಿಂತಾನೆ ಮ್ಯಾಲ. ಓಹೋ ಹೋ ಹೋ, ನಾನು ಭಾರತ ದೇಶಕ್ಕೆ ಬಂದೀನಿ, ಒಂದಿಷ್ಟು ಜನರಿಗೆ ಏನಾದರೂ ಸೇವೆ ಮಾಡಬೇಕಂತ ಬಂದೀನಿ. ಆದ್ರೆ ನೋಡಿದ್ರ ಇಲ್ಲಿ ಇನ್ನ ಒಬ್ಬ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದೊಳಗ ಸರಿಯಾಗಿ ಮೈ ಮುಚ್ಚಿಕೊಳ್ಳಲಿಕ್ಕೆ ಬಟ್ಟೆ ಇಲ್ಲ ಅಂದಾಗ ನಾನ್ಯಾಕ ಸೂಟು ಬೋಟು ಕೋಟು ಹ್ಯಾಟ್ ಹಾಕೋಬೇಕಂತೇಳಿ ಅವ ಕಚೇರಿಗೆ ಹೋಗ್ಲಿಲ್ಲ, ಆಫೀಸ್ಗೆ ಹೋಗ್ಲಿಲ್ಲ, ವಾಪಸ್ ಮನೆಗೆ ಬಂದ, ಸುಟ್ಕೇಸ್ ಇಟ್ಟ, ಸೂಟು ಬೂಟು ಹ್ಯಾಟು ಕೋಟು ತೆಗೆದಿಟ್ಟ. ಅವತ್ತಿನಿಂದ ಒಂದು ಖಾದಿ ದೋತ್ರ ಸುತ್ತೋಗತ್ತ ಅವನೇ ಮಹಾತ್ಮ ಗಾಂಧಿ ಆಗಿ ಬರ್ತಾನ. ಒಂದೇ ಘಟನೆ ನೋಡ್ರಿ, ಮಡಿವಾಳಪ್ಪ ಹೆಂಗ ಬದಲಾವಣೆ ಆಯ್ತು. ಗುರುವಿನ ವಾಕ್ಯದಿಂದ ಎಲ್ಲಿ ಏರದ, ಎಲ್ಲಿ ನೀರದ, ಎಲ್ಲಿ ತೆಗ್ಗದ ಅಲ್ಲಿ ಮಠವನ್ನ ಮಾಡ್ಕೋ ಅಂತೇಳಿ ಗುರು ಅಪ್ಪಣೆಯೊಂದಿಗೆ ಮಡಿವಾಳಪ್ಪ ಇವತ್ತು ತನ್ನ ಮಠವನ್ನು ನಿರ್ಮಾಣ ಮಾಡಿ ತನ್ನ ಮಾತುಗಳ ಮೂಲಕ ನಮ್ಮ ಶಾಸ್ತ್ರಿಗಳು ಅನೇಕ ಮಾತುಗಳು ಹೇಳಿದರು, ಅನೇಕ ವಚನವನ್ನು ಕೂಡ ಹೇಳಿದರು. ಇಲ್ಲಿ ಈ ಜ್ಞಾನ ದಾಸೋಹದೊಳಗೆ ನಮ್ಮ ಬದುಕಿಗೆ ಆ ಮಹಾತ್ಮರ ಮಾತುಗಳೇ ನಮಗೆ ಸ್ಫೂರ್ತಿ, ಅವರ ನಮ್ಮ ಬದುಕಿಗೆ ಆದರ್ಶಗಳು. ಒಬ್ಬ ಅವರು ಶಾಸ್ತ್ರಿಗಳು ಹೇಳ್ಯಾರಂತ ನಾವು ನೆನಪಾಯ್ತು ಹೇಳಾಗತ್ತೀನಿ. ಒಬ್ಬ ರೈತ ಸುಂದರವಾಗಿರ್ತಕ್ಕಂಥ ಎತ್ತಿನ ಗಾಡಿ ಮಾಡಿಸ್ಕೊಂಡು ಬರ್ತಾನ, ಕಿಮ್ಮತ್ತಿನ ಗಾಡಿ ಮಾಡಿಸ್ಕೊಂಡು ಬರ್ತಾನ. 65-70 ಸಾವಿರ ರೂಪಾಯಿ ಕಿಮ್ಮತ್ತಿನ ಗಾಡಿ ಮಾಡಿಸ್ಯಾನ ರೈತ. ಆ ಗಾಡಿಯನ್ನ ತಗೊಂಡು ಬರ್ಬೇಕಾದ್ರೆ ಚಲೋ ಕಿಲಾರಿ ತಗೊಂಡು ಬರ್ತಾನ. ಇಡೀ ಊರಿನ ಗಣಮಕ್ಕಳು ಹೆಣ್ಮಕ್ಳು ಆನಂದ ಪಡ್ತಾರ. ನಮ್ಮ ಊರಾಗ ಅಲ್ಲ, ಸುತ್ತ ಹತ್ತಳ್ಳಿಯಾಗ ಇಂಥ ಗಾಡಿ ಇಲ್ಲ, ನೋಡೋಣ ಹೆಂಗದ ಅಂತೇಳಿ ಒಂದು ಕಡೆ ಗಣಮಕ್ಕಳು ಹೆಣ್ಮಕ್ಳು ದೊಡ್ಡವರು ಸಣ್ಣವರು ಎಲ್ಲರೂ ನಿಂದಿರ್ತಾರ. ಆ ಗಾಡಿಗೆ ಅಲಂಕಾರ ಮಾಡ್ತಾರ, ಬಣ್ಣ ಹಚ್ತಾರ, ತಳಿಯು ತೋರಣ ಕಟ್ತಾರ, ಮಾವಿನೆಲೆ ಬಾಳೆ ದಿಂಡು ಕಬ್ಬು ಎಲ್ಲ ಶೃಂಗಾರ ಮಾಡ್ತಾರ. ಈ ಎತ್ತುಗಳಿಗೆ ನಮ್ಮ ರೈತರು ಕಾರು ಹುಣ್ಣಿಗೆ ಹೆಂಗ ತಯಾರು ಮಾಡ್ತಾರ ಹಂಗ ವಾರ್ನೆಸ್ ಹಾಕಿ ಗೆಜ್ಜೆ ಕಟ್ಟಿ ಏನೇನು ಮಾಡ್ಬೇಕೆಲ್ಲ ಮಾಡಿ ರೆಡಿ ಮಾಡ್ತಾರ. ಮೆರವಣಿಗೆ ಬರ್ಬೇಕಲ್ಲ ಎತ್ತಿನ ಗಾಡಿ. ಡೊಳ್ಳಿನವರು ಬಂದ್ರು, ಬೇಂಡ ಬಾಜಿ ಬಂದ್ರು, ಭಜನಿಯವರು ಬಂದ್ರು, ಆರತಿ ತಗೊಂಡು ಬಂದ್ರು, ಕುಂಭ ತಗೊಂಡು ಬಂದ್ರು. ಈ ಕಡೆ ಒಂದು ಕಡೆ ಜನ ನಿಂತಾರ, ಎರಡು ಕಡೆ ನಿಂತಾರ. ಎತ್ತಿನ ಗಾಡಿ ಕೊಳ್ಳ ಕಟ್ಟಿಕೊಂಡು ಮೆರವಣಿಗೆ ಹೊಂಟಾದ. ಕಿಮ್ಮತ್ತಿನ ಎತ್ತುಗಳು 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಎತ್ತುಗಳು, 65-70 ಸಾವಿರ ರೂಪಾಯಿ ಕಿಮ್ಮತ್ತಿನ ಎತ್ತಿನ ಗಾಡಿ. ಹೋಗಬೇಕಾದ್ರೆ ಬಹಳ ದೂರ ಹೋಗ್ಲಿಲ್ಲ, ಸ್ವಲ್ಪ ದೂರ ಹೋಯ್ತು ಅನ್ನೋದ್ರೊಳಗ ಎತ್ತಿನ ಗಾಡಿಯ 2 ಚಾಕಗಳು ಈ ಕಡೆ ಒಂದೊಂದು ಈ ಕಡೆ ಉಚ್ಚು ಬಿದ್ದು ಬಿಟ್ಟು, 2 ಗಾಲಿಗಳು ಈ ಕಡೆ ಒಂದು ಉಚ್ಚು ಬಿದ್ದು. ಯಾಕೆ ಏನಾಯ್ತು? ಎತ್ತುಗಳು ಎಲ್ಲರೂ ಬೆದರೇವೇನೋ, ಬಳಗ ಹಾಕೊಂಡವೇನೋ, ಏನಾರ ಒತ್ತಿಗಿಲ ಸರದವೇನೋ, ಏನಾಗ್ಯದ ನೋಡ್ತಾರೆ. ಏನೇನು ಆಗಿಲ್ಲ. ನಾವೊಂದು ನೋಡಿ ನೀವೊಂದು ನೋಡಿ ಅಂದ್ರೆ ಹುಡುಕಾಡ್ತಾರ, ಏನೂ ಆಗಿಲ್ಲ. ಚಾಕ ಉಚ್ಚು ಬಿದ್ದಾವ. ಒಬ್ಬರಿಗೆ ತಿಳಿಯಲಾಗದ ಯಾಕಂತೇಳಿ, ಒಬ್ಬರಿಗೆ ಗೊತ್ತಾಗಲಾಗದ. ವಯಸ್ಸಾಗಿರ್ತಕ್ಕಂಥ ಕಟ್ಟಿಗೆ ಕೂತಿರ್ತಕ್ಕಂಥ ಒಂದು ಮುದ್ದೆ ಹೇಳ್ತಾನೆ, ಹುಚ್ಚುಗಳ ಅಲ್ಲಿ ಇಲ್ಲಿ ಏನು ಹುಡುಕಾಡ್ತೀರಿ? ಆ ಎತ್ತಿನ ಗಾಡಿಗೆ
ನೀ ಎಲ್ಲ ಚಲೋ ರೊಕ್ಕ ಕೊಟ್ಟು ಮಾಡಿದಿ, ಆದ್ರ ₹2 ಕಬ್ಬುಣದ ಕೀಲ್ ಹಾಕಬೇಕಿತ್ತು ತಮ್ಮ ಗಾಲಿಗೆ. ₹2 ಕಬ್ಬುಣದ ಕೀಲ ನೋಡ್ರಿ, ಅಟ್ ರೊಕ್ಕ ಕೊಟ್ಟಿದ್ದ ಖರೆ ₹2 ಕಬ್ಬುಣದ ಕೀಲ್ ಹಾಕಿದ್ರ ನಿನ್ನ ಗಾಡಿ ಸುಗಮವಾಗಿ ಹೋಗ್ತಿತ್ತು. ₹2 ಕಬ್ಬುಣ ಹಾಕಿಲ್ಲ. ಅದನ್ನೇ ಹೇಳಿದ್ರು, ಕಡಗಿಲಿಲ್ಲದ ಬಂಡಿ ಹೊಡೆಗಡುವುದು ಮಾಂಬುದಿ ಹೇಳಿದ್ರಲ್ಲ ಶಾಸ್ತ್ರಿಗಳು. ಆ ಕೀಲ್ ಇದ್ರ ಎತ್ತಿನ ಗಾಡಿ ಆರಾಮಾಗಿ ಸಾಕೊಂಡು ಮೆರವಣಿಗೆ ಹೋಗ್ತಿತ್ತು. ಹೌದ್ರಿ, ಆ ಒಂದು ಗಾಡಿಗೆ ಚಾಕಕ್ಕ ₹2 ಕಿಮ್ಮತ್ತಿನ ಕಬ್ಬುಣದ ಕೀಲ, ಇದಕ್ಕೆ ಯಾವುದು? ಈ ಶರೀರದಲ್ಲ, ಇದಕ್ಕೆ ಯಾವುದು ಕೀಲ? ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ. ಈ ಶರೀರೊಳಗ ಸ್ವಕ್ಕದ, ದಿಮಾಕದ, ನಾನು ನನ್ನದಂತಕ್ಕಂಥದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ತುಂಬ್ಯದ. ಎಲ್ಲಿ ನೋಡ್ತೀನಿ ನನ್ನದು, ನಾನು 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 ಅಹಂ ಅಂತಕ್ಕಂಥ ತುಂಬಿಕೊಂಡದ. ಮತ್ತು ಈ ಶರೀರಕ್ಕ ಕೀಲ್ ಯಾವುದಪ್ಪ ಅಂದ್ರ ಅದನ್ನೇ ಮುಂದೆ ಹೇಳ್ತಾರ ಅವ್ರು. ಎಷ್ಟು ಚಂದ ಹೇಳ್ತಾರ. ಹೇಳದಲ್ಲ, ಬಾತ್ ಮೇ ಬಾತ್ ಹೈ, ಬಾತ್ ಮೇ ಮೌತ್ ಹೈ. ಮಾತಿನಿಂದ ಏನೆಲ್ಲ ಆಗ್ತಾವ, ಮಾತಿನೊಳಗ ಅನ್ನ ಅದ. ಒಂದು ಸ್ವಲ್ಪ ಹಸಿವಾದ ಒಂದು ತುತ್ತು ರೊಟ್ಟಿ ಕೊಡಂದ್ರೆ ಯಾರೇ ಕೊಡ್ತಾರ? ಬಾತ್ ಅಂತೀರಿ ನೀವು, ರೈಸ್ ಬಾತ್, ಆಲೂ ಬಾತ್. ಬಾತ್ ಮೇ ಬಾತ್ ಹೈ, ಮಾತಿನೊಳಗ ಅನ್ನವಿದೆ, ಮಾತಿನೊಳಗ ಮೃತ್ಯು ಇದೆ. ಮತ್ತ ಮಾತು ಬಿಟ್ಟು ಅಡ್ಡಾದೇಡಿ ಯಾಕಡೆ ಮಾತಾಡಿದ್ರೆ ಕಪಾಳಿ ಕೊಟ್ಟಂದ್ರೆ ಬಾಯಾಗ ಹಲ್ಲೆ ಉದುರುತ್ತ. बात से रिश्ता बन जाता है, बात से रिश्ता बिगड़ जाता है. ಮಾತಿನಿಂದ ಇವತ್ತು ಸಂಬಂಧಗಳು ಕೂಡ್ಕೊತಾವ. ಅಡ್ಡಾತಡಿ ಮಾತಾಡಿದ್ರ ಸಂಬಂಧಗಳು ಮುರಿದು ಹೋಗ್ತಾವ. ಮಾತಿನೊಳಗೆ ಎಲ್ಲ ಅದ. ಅದನ್ನೇ ಹೇಳಿದ್ರು ಮಡಿವಾಳಪ್ಪನವರು, ಮಾತಾಡಕ್ಕೆ ಬರ್ತಿತ್ತಂದ್ರೆ ಮಾತಾಡ್ಬೇಕು, ಇಲ್ಲ ಅಂದ್ರ ಸುಮ್ ಗಪ್ಪಾಗಿ ಮೂಕನಾಗಬೇಕು, ಜಗದೊಳಗ ಜ್ವಾಕಿಯಾಗಿರ್ಬೇಕಂತ ಹೇಳಿದ್ರು. ಸುಮ್ಮನೆ ಮಾತಾಡಕ್ ಬರ್ತಂತ ಇನ್ನೆಲ್ಲ ಮಾತಾಡೋದಲ್ಲ. ಹಾಂಗ ಬಾತ್ ಮೇ ಬಾತ್, ಹಾಂಗ ನಮ್ಮ ಬದುಕಿಗೆ ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಎಂಥದು? ಮೃಡ ಶರಣರ ನುಡಿಗಣ ನುಡಿ. ಬಸವಣ್ಣನವರು ಹೇಳಿದ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು, ನುಡಿದರೆ ಒಳಗಿರ್ತಕ್ಕಂಥ ಮಡಿವಾಳೇಶ್ವರು ಹೌದು ಹೌದು ಅನ್ನಬೇಕು. ಅಂತ ಮಾತುಗಳು ನಾವು ನುಡಿದಾಗ ನಮ್ಮ ಬದುಕಿಗೆ ಒಂದಿಷ್ಟು ಅರ್ಥ ಬರ್ತದ. ಅಂತ ನುಡಿಯನ್ನ ಕಲಿಸ್ತಕ್ಕಂಥ ಒಂದು ಆವಾಗಿನ ಕಾಲದ ಅನುಭವ ಮಂಟಪ ಮಡಿವಾಳಪ್ಪನವರು ಸ್ಥಾಪನೆ ಮಾಡಿದ ಕಡ್ಕೊಳ್ಳೊಳಗ ಅನುಭವ ಮಂಟಪ. ಈಗ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಎಲ್ಲ ಭಕ್ತರಿಗೆ ಅದೇ ಅನುಭವ ಮಂಟಪ ಆದಿಯೊಳಗ ಇಲ್ಲೊಂದು ಪಾಠಶಾಲೆ ಇದ್ದಾಗ ನಮ್ಗೆಲ್ಲ ಒಂದಿಷ್ಟು ತಿಳುವಳಿಕೆ ಪಾಠವನ್ನ, ಜ್ಞಾನ ಸಪ್ತಾಹವನ್ನು ಇಲ್ಲೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಅಂತ ಜ್ಞಾನ ಸಪ್ತಾಹದೊಳಗ ನೀವೆಲ್ಲ ಪಾಲ್ಗೊಂಡು ಆ ಮಡಿವಾಳಪ್ಪನ ತತ್ವದ ಮೇಲೆ ಏನು ಬಂದಿರತಕ್ಕಂಥ ಅನೇಕ ಮಾತುಗಳದಾವಲ್ಲ, ಅನೇಕ ಜ್ಞಾನದ ಮಾತುಗಳು, ಅವೆಲ್ಲವನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಬದುಕಿನೊಳಗೆ ಒಂದಿಷ್ಟು ಅಳವಡಿಸಿಕೊಂಡ್ರೆ ನೀವೆಲ್ಲ ಏನು ಒಂದ ಎರಡ ಅವನ ಲೀಲೆಗಳು. ಯಾಕಂದ್ರೆ ಅದು ಮಡಿವಾಳಪ್ಪನ ಹೇಳ್ಕೊತಿದ್ರೆ ಸಮಯ ಸಾಲದಿಲ್ಲ, ಬಹಳ ಅದಾವ ಲೀಲೆಗಳು. ಎಲ್ಲಿ ಊರಿಗೊಂದು ಪವಾಡ, ಊರಿ ಹೆಜ್ಜೆ ಹೆಜ್ಜೆಗೊಂದು ಹಾಡು ಅದಾವ, ಒಂದು ಹಾಡಕ್ಕೆ ಒಂದು ಪವಾಡ ಅದಾವೆ, ಒಂದು ದೃಷ್ಟಾಂತ ಅದಾವೆ. ನಾನು ಅನೇಕ ಕಡೆ ಪುರಾಣ ಹೇಳಿದ್ದೀನಿ ಮಡಿವಾಳಪ್ಪೇಶ್ವರದು. ಎಲ್ಲಿ ಒಂದು ಮಾತಿಗೆ ಅಲ್ಲಿಂದ ಹಾಡು ಬರ್ತದೆ. ಯಾರ ಜೊತೆ ಒಂದು ಏನು ಮಾತುಗಳು ಚರ್ಚೆ ಆಗ್ತಾವ, ಅಲ್ಲೊಂದು ತತ್ವಪದ ಕಟ್ಟು ಬಿಡ್ತಾನೆ. ವಿಚಾರ ಮಾಡ್ರಿ, ನಾವು ಇಟ್ಟು ಮಾತಾಡ್ಬೇಕು, ಶಾಸ್ತ್ರಿಗಳು ಇಷ್ಟು ಹೇಳ್ಬೇಕು, ಮಾಂತೇಶ್ ಅಷ್ಟು ತಬಲ ಬಾರಿಸ್ಬೇಕಂದ್ರ ಅವ ಎಷ್ಟು ಕಲ್ತಿರ್ಬೇಕು, ನಾವೆಷ್ಟು ಹಿಂದೆ ಓದ್ಕೊಂಡು ಬಂದಿರ್ಬೇಕು, ಇವ್ರು ಎಷ್ಟು ಓದಿರ್ಬೇಕು. ಮಡಿವಾಳಪ್ಪನವ್ರು ಯಾವ ಶಾಲೆಗೆ ಹೋಗಿದ್ರು, ಯಾವ ವಿಶ್ವವಿದ್ಯಾಲಯಕ್ಕೆ, ಯಾವ ಕಾಲೇಜ್ಗೆ ಹೋಗಿದ್ರು, ಯಾವ ಎಂಥವ ಕಾಶಿ ಪಂಡಿತ ಬಂದ್ರು ಅವನ ಮುಂದೆ ಆಗಿಂದಾಗ ಅಂಥವರಿಗೆ ಕೂಡ ಬಿಡಿಸಕ್ಕೆ ಬರಲಾದಂತ ಪದಗಳಿಂದ ಹಾಡು ಕಟ್ಟಿರ್ತಕ್ಕಂಥ ದೊಡ್ಡ ಜ್ಞಾನಿ ಅಲ್ಲವ, ಮಹಾಜ್ಞಾನಿ ಮಡಿವಾಳೇಶ್ವರ ಅಂತಕ್ಕಂಥದ್ದು. ಇವತ್ತು ನೋಡ್ರಿ, ನಮಗೂ ಕೂಡ ಅನೇಕ ಪದಗಳು ಬಿಡಿಸಕ್ಕೆ ಬರಲ್ಲ, ಅಷ್ಟು ಅರ್ಥವನ್ನ ಒಳಗೆ ಅಡಗ್ಯದ ಅಂತ. ಬಹುಶಃ ಇದಕ್ಕೆ ಇರಬೇಕು ಮಡಿವಾಳೇಶ್ವರರ ಅಪ್ಪವರು ಬಹಳ ಪ್ರಯತ್ನ ಮಾಡಕತ್ತಾರೆ. ಇಂಥ ಜ್ಞಾನವನ್ನ ಒಳಗೆ ಅಡಗ್ಯದಲ್ಲ, ಈ ಮಡಿವಾಳಪ್ಪನವರ ತತ್ವದ ಜ್ಞಾನ ಅಡಗ್ಯದಲ್ಲ, ಇದು ಹೊರಗೆ ಬರಬೇಕಾದ್ರೆ ಬರೇ ಒಬ್ಬರು ಸಂಶೋಧನೆ ಮಾಡಿದ್ರೆ ಆಗಲ್ಲ. ಈ ಕಡಕೋಳದೊಳಗ ಒಂದು ಮಡಿವಾಳೇಶ್ವರ ಸಂಶೋಧನಾ ಅಧ್ಯಯನ ಕೇಂದ್ರ ಆಗಬೇಕಂತೇಳಿ
ಹಗಲಿರುಳು ಶ್ರಮಿಸ್ತಕ್ಕಂಥವ್ರು ಯಾರಂದ್ರ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಂತಕ್ಕಂಥದ್ದು. ಆ ಒಂದು ಅಧ್ಯಯನ ಸಂಸ್ಥೆ ಆಯ್ತಂದ್ರ ನಮ್ಮಂತರ ನಿಮ್ಮಂತರ ಎಲ್ಲರೂ ಕೂಡ ಸರಳವಾಗಿ ಅರ್ಥ ಮಾಡ್ಕೋಕಾಗ್ತದ ಅಂತ ಒಂದು ದೊಡ್ಡದಾಗಿರ್ತಕ್ಕಂಥ ಪರಮ ಪೂಜ್ಯರ ಗುರಿಯನ್ನು ಕೂಡ ಹಾಕಿಕೊಂಡಿದ್ದಾರೆ. ಅವರ ಹೆಜ್ಜೆಗೆ ನಾವೆಲ್ಲರೂ ಕೂಡ ಪೂಜ್ಯರ ಜೊತೆ ಒಡನಾಡಿಯಾಗಿ ಇರೋಣ ಅನ್ನುವಂಥ ಮಾತನ್ನು ಕೂಡ ತಿಳಿಸಿ, ಯಾಕಂದ್ರೆ ನೀವೆಲ್ಲ ಬಹಳ ಜನ ಬಂದಿರಿ, ಇನ್ನೂ ಅನೇಕ ಜನ ಬರತಕ್ಕಂಥವ್ರು ಇವತ್ತು ಪ್ರಾರಂಭ ಆಗ್ಯದ. ಇವತ್ತು ಬಹುಶಃ ನನಗೆ ಅಪ್ಪವ್ರು ನನಗೆ ಇಕ್ಕಟ್ಟನ್ಯಾಗ ಸೇರಿಸ್ಬಿಟ್ಟಿದ್ರು. ಯಾಕಂದ್ರೆ ಇವತ್ತು ಹುಣ್ಣಿ ಬೇರೆ, ಅಲ್ಲಿ ಗುಡ್ಡದಾಗ ಮಾಂತನ ಜಾತ್ರೆ, ಇಲ್ಲಿ ದಾರಿ ಒಳಗ ಗಣಗಾಪುರ ಬಂದ ನೀ ಹ್ಯಾಂಗ್ ಬರ್ತೀವಿ ಇವತ್ತು ನನಗೆ ಫೋನ್ ಹಚ್ಚಿ ಬೈಲಿಗತ್ತಾರ. ಏನು ಮಡಿವಾಳಪ್ಪ ಪರಮ ಪೂಜ್ಯರ ಆಶೀರ್ವಾದ ಇರ್ಲಿ ಅಂತೇಳಿ ಎಲ್ಲವನ್ನು ಬಿಟ್ಟು ಇವತ್ತು ಪೂಜ್ಯರ ಒಂದು ಕರೆ ಮೇರೆಗೆ ಇವತ್ತಿಲ್ಲಿ ಆಗಮಿಸಿದ್ದೀನಿ. ನೀವೆಲ್ಲ ಬಹಳಷ್ಟು ಭಯಭಕ್ತಿ ಭಾವ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ರಿ. ಮಲ್ಕೊಂಡ್ರಿ ನಾವೆಲ್ಲ ಎಚ್ಚರಿದ್ರಲ್ಲ? ಎಚ್ಚರಿರವ, ಮಲ್ಕೋಬೇಡ್ರಿ. ಯಾರೋ ಒಬ್ಬ ಹನುಮಂದಿರ ಕಟ್ಟಿಗೆ ಮಲ್ಕೊಂಡಿದ್ದ, ಹನುಮಂದಿರ ಕಟ್ಟಿಗೆ ಮಲ್ಕೊಂಡಿದ್ದ. ಅವಂದ ಏನಂದ್ರ ಮನ್ಯಾಗ ಊಟ ಮಾಡೋದು, ಹನುಮಂದಿರ ಕಟ್ಟಿಗೆ ಬಂದು ಮಲ್ಕೊಳ್ಳೋದು. ಯಾರ ತಿಲ್ಲಕ್ಕೆ ಏನ್ರ ಕೊಡ್ತೀರಂದ್ರ ಅಲ್ಲೆಷ್ಟು ಹೋಗಿ ತಗೊಂಡು ಆರಾಮ್ ತಿಂದು ಮಲ್ಕೋವ. ಒಬ್ಬ ಕಳತನ ಮಾಡಕ್ ಹೊಂಟಿದ. ಕಳತನ ಮಾಡಕ್ ಹೋಗ್ಬೇಕಾದ್ರ ಒಬ್ಬನೇ ಈಗಿನಿ ಹ್ಯಾಂಗ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡ್ತಾರ. ಏನ್ ಮಾಡ್ಬೇಕು, ಎಷ್ಟು ದಿನ ಕಳತನ ಮಾಡ್ಲಿ, ಕಾಲ ವಯಸ್ಸಾಗದ, ಮೊಳಕಾಲ ಬೆನ್ನಲಾಗತ್ತವ, ಕೈ ಇನ್ನು ಎತ್ತಕ್ ಬರಲ್ಲ, ಕಣ್ಣು ಮಂಜಾಲಾಗತ್ತವ, ಮುದುಕಾತಿನಿ ಇನ್ನು ಕುತ್ತು ತಿನ್ನುವಂಗ ಒಂದು ದೊಡ್ಡದು ಕಳತನ ಮಾಡ್ಬೇಕಂತ ವಿಚಾರ ಮಾಡಿ ಹಿಂಗ್ ಹೋಗ್ಬೇಕಾದ್ರ ಹನುಮಂದಿರ ಕಟ್ಟಿಗೆ ಮಲ್ಕೊಂಡ. ಯಾರು? ಮಲ್ಲಯ್ಯ. ಯವ್ವ ಇಲ್ಲಿ ಯಾರ ಮಲ್ಲ ಇದ್ರ ತಪ್ಪು ಹೇಳ್ಕೊಬೇಡ್ರಪ್ಪ. ಹನುಮಂದಿರ ಕಟ್ಟಿಗೆ ಮಲ್ಕೊಂಡ ಮಲ್ಲಯ್ಯ. ಮಲ್ಲಯ್ಯ ಅಂದ, ಯಾಕ ಮಾಮ? ನಾವು ಎದ್ದು ಕಳತನ ಮಾಡಕ್ ಹೊಂಟಿನಿ, ಬರ್ತೀನಂದ. ಹಂಗಂದ್ರ ಅಂದ, ಇದಕ್ ಗೊತ್ತಿಲ್ಲ, ಅಡಮುಟ್ ಗಿರಾಕಿ, ಕಳತನಲ್ಲೇ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಇರ್ತದ, ಅವೆಲ್ಲ ಗೊತ್ತಿಲ್ಲ. ತಿನ್ಲಕ್ಕೆ ಏನ್ರ ಕೊಡ್ತೀನ್ರಿ ಹೇಳು, ಬರ್ತೀನಂದ. ಕುಮಾರ್ ಗಾಬರಿ ಆತನ, ಅವನು ಕಂಡಪಟ್ಟ ತಿನ್ನವ. ಅವನ್ ಮಲ್ಲಯ್ಯ ಅಂತನ, ತಿನ್ಲಕ್ಕೆ ಏನ್ರ ಕೊಡ್ತೀನ್ರಿ ಹೇಳು, ಬರ್ತೀನಿ ಅಂದ. ತಿನ್ಲಕ್ ಬೇಕಾದ ಸಿಗ್ತದೋ ಬಾರ ಅಂದ. ಹೋದ್ರು, ಊರೆಲ್ಲ ಹುಡುಕಾಡಿದ್ರು. ದೊಡ್ಡ ಮನಿ, ಗೌಡ್ರ ಕ್ವಾಟಿಗಲ್ಲದ ಮನಿ, ಎಲ್ಲಿ ಕಿಟಕಿ ಇಲ್ಲ, ತಲಬೋಗಲ್ ಹಾಕ್ಯಾರ. ಆ ಕಡೆ ಈ ಕಡೆ ನೋಡ್ತಾರ, ಬೆಳ್ಕೊಂಡಿಗದ. ಆ ಕಳ್ಳ ಮತ್ತ ಮಲ್ಲಯ್ಯ ಮ್ಯಾಲ ನಿಂದಿರ್ತಾರ. ಕಳ್ಳ ಮಲ್ಲಯ್ಯ ಹೇಳ್ತಾನ, ಈಗ ಈ ಹಗ್ಗಲಿಂದ ಒಳಗಿಳಿ, ಒಳಗೆ ಏನು ವಜ್ಜ ಸಾಮಾನ್ಯದ ಅದಕ್ಕೆ ಹೋಗಿ ಹಗ್ಗ ಕಟ್ಟು ನಾ ಮ್ಯಾಲಿಂದ ಜಗತ್ತಿನಂದ ಕಳ್ಳ. ಆಯ್ತು ಮಾಮ ಅಂದ. ಸೀದಾ ಒಳಗೆ ಹೋದವನೇ ನೋಡ್ತಾನ, ಆ ಕಡೆ ಈ ಕಡೆ ಎಲ್ಲಿ ನೋಡ್ತಾನ, ಚಲೋ ಒಂದು ಅರ್ಧ ನೆಲದಾಗ ಹುಣಿದು ಬೀಸಾಕಲ್ಲಿತ್ತು. ಹೋಗಿ ಬೀಸಾಕಲ್ಲಿ ಕಟ್ಟನ ಮಗ. ಹೇಳ್ತೀನಿ, ಕಾಳ ಮ್ಯಾಲ ಹಿಡಿದು ಜಗದ ಒಟ್ಟ ಅಳಗಡೆ ತೇರಲ್ಲ. ಮಲೆ ಅಂದ, ಯಾಕೆ ಮಾಮ ಅಂದ, ಎದಕ್ ಕಟ್ಟಿದ ಬರ್ಲಗದ ಅಂದ. ನೀ ಹೇಳಿದಲ್ಲ ಮಾಮ, ಬೀಸಕ ವಜ್ಜನ ಸಾಮಾನು ಬೀಸಕಲ್ ಕಂಡದ, ಅದಕ್ಕೆ ಕಟ್ಟಿನ. ಎಂತ ಕರ್ಮತ್ತು ಅಂತೇಳಿ ಅವನೇ ಅಲ್ಲೇ ಹಗ್ಗ ಬಿಟ್ಟು ಕೆಳಗಿಳಿದು ಬರ್ತಾನ. ಈಗ ಹುಚ್ಚ ಹಿಂಗಲ್ಲ, ನಾ ಈ ಕಡೆ ಹೋಗ್ತೀನಿ, ನೀ ಈ ಕಡೆ ಹೋಗು. ಏನ ಕಿಮ್ಮತ್ತಿನ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಏನಾರ ಸಿಕ್ಕು ತಗೊಂಡು ಪಡಕ್ಕನ ಚೀಲ ಹಾಕೋ ಅಂದ. ಆಯ್ತು ಮಾಮ ಅಂದ. ಅವ ಆ ಕಡೆ ಹೋದ ಕಾಳ, ಇವ ಮಲ್ಲಯ್ಯ ಹಿಂಗ್ ನೋಡ್ಕೊತ ಅಡಿಗೆ ಮನ್ಯಾಗ ಬಂದ. ಅಡಿಗೆ ಮನ್ಯಾಗ ಬರಬೇಕಾದ್ರೆ ಕಪಾಟ್ ಇದ್ದು ಹಿಂಗ್ ನೋಡ್ತಾನ. ಕಪಾಟ್ನ್ಯಾಗ ಒಂದು ಡಬ್ಬಿ ಸಕ್ಕರೆ ಇತ್ರಿ. ಸಕ್ಕರೆ ಇತ್ತು. ಹೇಳ್ತೀನಿ, ಆ ಡಬ್ಬಿ ಸಕ್ಕರೆ ಹಿಡಿದು ಆ ಕಳ್ಳ ಆ ಕಡೆ ಇದ್ದಲ್ಲ ಒದರ್ತಾನ. ಮಾಮ ಅಂದ, ಯಾಕು ಅಂತಾನ. ಮಾಮ ಸಕ್ಕರೆ ಅಂದ. ಡಬ್ಬಿ ತೋರಿಸ್ತಾನ ನನಗೆ. ಸಕ್ಕರೆ ಏನ್ ಮಾಡ್ತೇವ, ರೊಕ್ಕ ರೂಪಾಯಿ. ಇಲ್ಲ ಮಾಮ, ಇದು ಬೇಕಾದ, ಬ್ಯಾಡೋ ಮಲ್ಲಯ್ಯ ಅಂತಾನ. ಇಲ್ಲ ಮಾಮ ಅಂತೇಳಿ ಸಕ್ಕರೆ ಡಬ್ಬಿ ಮಗ ಬಗಲಾಗ ಹಿಡ್ಕೊಂಡ. ಸಕ್ಕರೆ ಡಬ್ಬಿ ಬಗಲಾಗ ಹಿಡ್ಕೊಂಡ. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋದ್ರಾಗ ಮತ್ತೊಂದು ಕಪಾಟ ತೆಗಿತಾನ, ರವಾ ಸಿಕ್ತು. ಮತ್ತ ರವದ ಡಬ್ಬಿ ತೆಗೆದು ತೋರಿಸ್ತಾನ. ಮಾಮ ಅಂದ, ಯಾಕೋ ಅಂತನ. ರವ ಅದ ಅಂದ. ಬ್ಯಾಡೋ ಮಲ್ಲಯ್ಯ ಅಂತ. ಇಲ್ಲ ಮಾಮ, ಇದು ಬೇಕಾತಂದ. ಬ್ಯಾಡೋ ಅಂದ್ರೂ ಕೂಡ ಇದನ್ನು ಬಗಲ ಹಿಡ್ಕೊಂಡ. ಆ ಕಡೆ ಈ ಕಡೆ ನೋಡಿದ್ರಾಗ ಒಂದು ಕೇಟ್ಲಿ ಸಿಕ್ತು. ಕೇಟ್ಲಾಗ ನೋಡ್ತಾನ, ತುಪ್ಪ ಅದ. ಸಕ್ಕರೆ ಸಿಕ್ಕದ, ರವ ಸಿಕ್ಕದ, ತುಪ್ಪ ಸಿಕ್ತು. ಮಾಮ ಕೇಟ್ಲಿ ಅಂದ. ಬ್ಯಾಡೋ ಅಂದ. ಇಲ್ಲ ಮಾಮ ನಂಗೆ ಬೇಕು ಅಂದ. ನೋಡ್ತಾನ, ಮುಂದೆ ಒಲಿ ಅದ, ಕಟ್ಟಿಗೆ ಎಲ್ಲ ಬಿದ್ದಾವ. ಮಾಮ ನಂಗೆ ಹಸು ಆಗ್ಯದ ಅಂದ. ಹೋಗೋ, ಎದಕ್ಕೆ ಕರ್ಕೊಂಬಂದಿ ನೀ ಮಗನಿಗೆ? ಇದು ನೋಡಿದ್ರೆ ಕಳತನ ಮಾಡಕ್ ಬಂದು ಹಸು ಆಗ್ಯದ ಅಂತಾನ. ಇಲ್ಲೋ ಹೊರಗೆ ಹೋದ್ಮೇಲೆ ಏನ್ರೆ ಮಾಡಾಮಿ ಅಂದ. ಇಲ್ಲ, ಸಕ್ರೆ ಅದ, ರವ ಅದ, ತುಪ್ಪ ಅದ, ಒಂದಿಟ್ಟು ಶಿರಾ ಮಾಡಾಮಿ, ಹಸು ಆಗ್ಯದ ಅಂದ. ಟೈಮ ಮಧ್ಯ ರಾತ್ರಿ ಆಗ್ಯದ, 12 ಮ್ಯಾಲ ಆಗ್ಯದ. ಬ್ಯಾಡೋ ಅಂತಾನ. ಇಲ್ಲ ಮಾಮ ನಂಗೆ ಹಸು ಆಗ್ಯದ ಅಂದಾಗ ಒಲಿ ಪುಟ ಮಾಡದ. ಹೇಳ್ತೀನಿ, ಕಡಾಯಿ ಹಾಕಿ ರವ ಹುರಿದ್ರು, ನೀರು ಗಿಟ್ರು, ಹಂಗೆ ಹೆಸರು ಬರ್ತು. ಹೇಳ್ತೀನಿ, ಸಕ್ಕರೆ ಎಲ್ಲ ಹಾಕಿ ಭಾರಿ ಘಮ ಅನ್ನಂಗ ತುಪ್ಪ ಹಾಕಿ ಶಿರಾ ಮಾಡೇ ಬಿಟ್ರು.
ಶಿರಾ ಮಾಡಿ ಒಂದು ಕಡಚಿಗೆ ತಗೊಂಡು ಈ ಕಡೆ ತಾಟ್ ತಗೊಂಡು ಇಲ್ಲೇ ಕುಂದ್ರೋದು ಬೇಡ, ನಡುಮನೆಗೆ ಹೋಗಿ ಕುಂದ್ರಮ್ ಅಂತೇಳಿ ಆ ಸುಡು ಸುಡು ಭಗವಾನ್ ಏನಿತ್ತಲ್ಲ ತಗೊಂಡು ಬಂದು ನಡುಮನೆಗೆ ಇಟ್ರು. ಆ ಕಡೆ ಕಾಳ ಕುತ್ತನ, ನಡಬರ್ಕ ಶಿರಾ ಭಗವಾನ್ ಇಟ್ಟಾರ, ಈ ಕಡೆ ಮಲ್ಲೆ ಕುತ್ತನ. ಹಿಂಗ ಕುಂದ್ರದ್ರಾಗ ಚಮಚ ತಗೊಂಡು ಭಗವಾನ್ ಒಂದು ತಾಟ್ನಾಗ ಹಾಕಬೇಕನ್ನೋದ್ರಾಗೆ ಈ ಮಕ್ಳು ಎಲ್ಲಿ ಕೂತಾರ ಅಲ್ಲಿ ಆ ಮನಿ ಮಾಲಕ ಗೌಡನ ಹೆಂಡತಿ ಮಕ್ಕೊಂಡಾರ. ಗೌಡನ ಹೆಂಡತಿ ಮಕ್ಕೊಂಡಾರ. ಗೌಡ್ರನ ಹೆಂಡತಿ ನಿದ್ದಿಗಣ್ಣಾಗ ಮಂಚದ ಮೇಲೆ ಮಕ್ಕೊಂಡಿದ್ರು. ಪಾಪ ಕೈ ಹಿಂಗ ಕೆಳಗೆ ಹೋಗೋದು ಬಿಟ್ಬಿಟ್ರು ನಿದ್ದಿಗಣ್ಣಾಗ ಕೈ ಒಗದಿದ್ದ ತಡ ಮಲ್ಲಯ್ಯ ಅಂತನ, ಮಾಮ ಗೌಡ್ತಿ ಶಿರಾ ಬಿಡಾಕತ್ತಾಳಂದ ಮಗ. ಮಾಮ ಗೌಡ್ತಿ ಶಿರಾ ಬೇಡಾಕತ್ತಾರಂದ. ಇಲ್ಲೋ ಮಲ್ಲಯ್ಯ ಸುಡ್ತದ ಹಾಕಿ ಇಬ್ಬರಿಗೆ ಹಿಡಿದು ಹೊಡಿತಾರಂದ. ಹಂಗೆ ಮಾಮ, ಸಕ್ರಿ ಅವ್ರದು, ರವ ಅವ್ರದು, ತುಪ್ಪ ಅವ್ರದು, ಒಲಿ ಅವ್ರದು, ಬೊಗೋಣಿ ಅವ್ರದು, ಅವ್ರ ಮನೆಯಿಂದ ತಗೊಂಡು ಅವ್ರಿಗೆ ಕುಡ್ಲಿದ್ರೆ ಹಂಗ ದೇವ್ರ ಮೆಚ್ತಾನೆ. ಇಲ್ಲ ಬ್ಯಾಡ ಮಲ್ಲಯ್ಯ ಅಂತನ ಹೇಳ್ತೀನಿ. ಗೌಡ್ತಿ ನಿದ್ದುಗಣ್ಣಾಗ ಕೈ ಹೋಗದಾಳ, ಇದು ಕಡಚಿಗೆ ತಗೊಂಡು ಸುಡು ಸುಡು ಶಿರಾ ತೆಗೆದು ಗೌಡ್ತಿ ಕೈಯಾಗ ಹಾಕೇ ಬಿಡ್ತಾರೆ ಹೇಳ್ತೀನಿ. ಹಾಕಿದ ಕ್ಷಣ ಚಟ್ಟನ ಚೀರ್ಬಿಟ್ರು. ಗೌಡ್ತಿ ಕೈ ಎಲ್ಲಿ ಹೋಗ್ತಾರೆ ಮೊದಲು ನಿದ್ದಿಗಣ್ಣಾಗ, ಸೀದಾ ಬಾಯಿಗೆ ಹೋಗ್ಬಿಡ್ತೈತಿ ನಿದ್ದಿಗಣ್ಣಾಗ. ಹೇಳ್ತೀನಿ ಹಿಂಗ ತೊಗೊಂಡ್ಬಿಟ್ಲು, ಬಾಯಿಗೆ ಹತ್ಬಿಡ್ತು, ಬಾಯಿನ ಸುಡ್ಲು ಗೊತ್ತು. ಆ ಕಾಳು ಮಂಚ ಬಿಡಕ್ ಡೊಗ್ಗದ. ಇವ ಮಲ್ಲಯ್ಯ ಕಡ್ಚಿ ತಗೊಂಡೋಗಿ ಮ್ಯಾಲಂಟದಾಗ ಕೂತು ಬಿಟ್ಟ ಮಗ. ಮ್ಯಾಲಂಟದಾಗ ಕೂತ ಗೌಡ ಲೈಟ್ ಹಸ್ತಾನ, ನೋಡ್ತಾನ ಬೊಗೋಣಿ ಅದ, ತಾಟ್ ಅದ, ಗೌಡ್ತಿ ಕೈ ತುಂಬ ಶಿರಾ, ಬಾಯಿಗಿಟ್ಟು ಶಿರಾ ಹತ್ಯದ. ಅಲ್ಲ ನಿನಗ ಸೊಸಿ ಅದರ, ನೆಗೆಣದರ ಅದರ, ನಾದಿಂದರ ಅದರ, ಯಾರು ಕಾಡವ್ರ ಬೇಡವ್ರ ಅನ್ನವ್ರ ಏನದರ, ಎಲ್ಲ ಮನೆ ತುಂಬ ರೊಕ್ಕ ರೂಪಾಯಿ ಕಾಳ ಕಡಿ ಎಲ್ಲ ಅದ. ಒಂದಿಟ್ಟು ಶಿರಾ ತಿನ್ಬೇಕಂದ್ರೆ ಮಾಡ್ಕೋತೀನಿ, ನಾ ಬ್ಯಾಡ ಅಂತೀನಿ. ಕಳತಲ್ಲೇ ಇಂಥ ಮಠ ಮಧ್ಯರಾತ್ರಿ ಒಳಗ ಕದ್ದಿಲೆ ಶಿರಾ ಮಾಡ್ಕೊಂಡು ತಿಂತೀಯಲ್ಲ ಅಂತೇಳಿ ಗೌಡ್ತಿ ಕಪಾಳಿ ಗೌಡ್ ಬಿಟ್ಟ. ಅಲ್ರಿ ನನಗೇನು ಗೊತ್ತಿಲ್ಲ, ಅದು ಯಾರು ಮಾಡ್ರೆ ಗೊತ್ತಿಲ್ಲ. ಮತ್ತೆ ಸುಳ್ಳು ಹೇಳ್ತಿ, ನಿನ್ನ ಕೈಯಾಗ ನೋಡು ಶಿರಾ ಅದ, ಸುಳ್ಳುಗತ್ತದ, ಬೊಗೋಣಿನ ಇನ್ನ ಸುಳ್ಳುಗತ್ತದ, ಒಲಿ ಉರ್ಲಿಗತ್ತದ, ಬಾಯಿ ಹತ್ತಿದ ಅಂದ. ಇಲ್ರಿ ನಾ ಯಾಕೆ ಸುಳ್ಳು ಹೇಳಿ, ನಾ ಸುಳ್ಳು ಹೇಳಗತ್ರ ಮ್ಯಾಲಿರ್ತಕ್ಕಂಥ ಶ್ರೀಶೈಲ ಗುಡ್ಡದ ಮಲ್ಲಯ್ಯ ಮ್ಯಾಲಿರ್ತಕ್ಕಂಥ ಮಲ್ಲಯ್ಯನ ನೋಡ್ಲಿ ಅಂದ್ರು. ಈ ಮಗ ಮ್ಯಾಲಂಟ್ನ ಕೂತಾನ, ಟನ್ನತಿ ಕೆಡಚಿತೊಂದು ಕೆಳಗಂಟು. ನನಗ್ಯಾಕ್ರಿ ಕೆಳಗೆ ನಮ್ಮ ಮಾಮದ ಅವನಿಗೆ ಕೇಳಂದ ಮಗ. ಹಂಗ ನೀವೆಲ್ಲ ನಿದ್ದೆಯನ್ನು ಎಲ್ಲ ದೂರ ಮಾಡಿಕೊಂಡು ದಿನನಿತ್ಯ ನಡೀತಕ್ಕಂಥ ಈ ಜ್ಞಾನ ಸಪ್ತಾಹದೊಳಗೆ ನೀವೆಲ್ಲ ಪಾಲ್ಗೊಳ್ರಿ. ಆ ಮಡಿವಾಳೇಶ್ವರರು ಒಂದೊಂದು ಮಾತುಗಳು ಕೂಡ ನಮಗೆ ಜ್ಞಾನದ ಮಾಣಿಕ್ಯವಾಗಿ ಹೆಂಗ ಬಸವಣ್ಣನವರು ಆ ಎಲ್ಲ ಸಪ್ತ ಸೂತ್ರಗಳು ಕೊಟ್ಟರು, ಅದೇ ರೀತಿಯೊಳಗ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಈ ಒಂದು ಸಗರ್ನಾಡಿಯೊಳಗ ದೊಡ್ಡದಾಗಿರ್ತಕ್ಕಂಥ ಒಂದು ಅನುಭವ ಮಂಟಪ ಯಾವುದು ಅಂತಂದ್ರ ಅದು ಕಡ್ಕೋಳದ ಪುಣ್ಯಕ್ಷೇತ್ರ ಅಂತಕ್ಕಂಥದ್ದು. ಇಲ್ಲಿ ಕೂಡ ಆ ಜ್ಞಾನ ಸಪ್ತಾಹದೊಳಗೆ ನಾವೆಲ್ಲ ಪಾಲ್ಗೊಂಡು ಆ ನಡೆಯುವಂತ ಜಾತ್ರೆ ಒಳಗ ಬಹುಶಃ ಅಪ್ಪೋರಿನ ಜಾತ್ರೆ ಬಗ್ಗೆ ಹೇಳ್ತಾರೆ. ಈ ವರ್ಷಕ್ಕಿಂತ ವರ್ಷ ಈ ವರ್ಷ ವಿಭಿನ್ನವಾಗಿರತಕ್ಕಂಥದ್ದು. ಯಾವ ಯೋಗ ಗುರು ರಾಮದೇವ್ ಬಾಬಾ ಅವರು ಬರ್ತಕ್ಕಂಥ ವಿಚಾರವನ್ನು ಕೂಡ ಪೂಜ್ಯರು ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಅಂತ ಎಲ್ಲ ವಿಚಾರವನ್ನ ಪರಮ ಪೂಜ್ಯರು ನಿಮಗೆಲ್ಲ ಆಶೀರ್ವಚನದ ಮೂಲಕ ಮಾರ್ಗದರ್ಶನ ಮಾಡ್ತಿದ್ದಾರೆ. ನಮ್ಮ ಅಮರೇಶ್ ಅವರು ಎಸ್ ಕಡ್ಕೋಳ ಅವರು ಎಲ್ಲ ಚಾನಲ್ ಮುಖಾಂತರ ಎಲ್ಲ ಈ ಕಡ್ಕೋಳದ ಮಠದ ಪ್ರತಿಯೊಂದು ಕಾರ್ಯಕ್ರಮದ ಬಗ್ಗೆ ಎಲ್ಲ ಜಗತ್ತಿನಾದ್ಯಂತ ಪ್ರಸಾರ ಮಾಡಿ ಎಲ್ಲ ಭಕ್ತರಿಗೆ ಕುಳಿತಲ್ಲೇ ಮಠದ ಗುರುಗಳ ಯಾವ ಮಡಿವಾಳೇಶ್ವರ ದರ್ಶನವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರಿಗೆ ಪರಮ ಪೂಜ್ಯ ಯಾವ ರುದ್ರಮುನಿ ಶಿವಾಚಾರ್ಯ ಮಹಾಂತ ಮಡಿವಾಳೇಶ್ವರ ಆಶೀರ್ವಾದ ಇಲ್ಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಸತ್ಯಂ ಶಿವಂ ಸುಂದರಂ.